ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತಿನ ರೆಸಿಪಿ ಕಡುಬು ಮತ್ತು ಮೆಂತ್ಯ ಚಟ್ನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಮೆಂತ್ಯ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಒಣಮೆಣಸಿನ್ಕಾಯಿ, ಹಾಗೆ ಬೆಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣು, ಹಾಗೆ ಒಣ ಕೊಬ್ಬರಿ, ಹಾಗೆ ಮೆಂತ್ಯಕಾಳು ಮತ್ತು ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವು, ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ಇದನ್ನು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ನಾನು ಒಣ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಮೊದಲಿಗೆ ತೋರಿಸಿರೋ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಸ್ವಲ್ಪ ನೀರು ಹಾಕಬೇಕು. ನೀರು ಜಾಸ್ತಿ ಹಾಕಬೇಡಿ, ಏಕೆಂದರೆ ಚಟ್ನಿ ತುಂಬ ತೆಳ್ಳಗಿದ್ರೆ ಸರಿ ಅನಿಸಲ್ಲ ಕಡುಬು ಜೊತೆಗೆ ತಿನ್ನೋಕ್ಕೆ. ಸೊ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಆ್ಯಡ್ ಮಾಡಿ ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ನೋಡಿ, ಇದು ಕಡುಬು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹಾಗೆ ಇದನ್ನು 1 ವೀಕ್ವರೆಗೂ ಸ್ಟೋರ್ ಮಾಡ್ಕೋಬೋದು ನೀವು. ಮತ್ತು ಈಗ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು 1 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆ ನಾನು ತೋರಿಸ್ತಾ ಇರೋ ಹಾಗೆ ಈ ಬೌಲಲ್ಲಿ 1/4 ಭಾಗ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ನೀರು ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕಿ, ಹಾಗೆ ಇದನ್ನು ಒಂದು 5 to 8 ಮಿನಿಟ್ಸ್ ಈ ಥರ ಕುದಿಸ್ಬೇಕು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ. ಹಾಗಾದರೆ ಮಾತ್ರ ಕಡುಬು ಚೆನ್ನಾಗಿ ಬರುತ್ತೆ. ಸೊ ಇದು ಚೆನ್ನಾಗಿ ಬಂದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದು ಗಂಟು ಬೀಳದೇ ಇರೋ ಥರ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಸ್ಪೀಡಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಗಂಟು ಬರದೇ ಇರೋ ಥರ. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು ನಾವು ಮೊದಲು ಅಕ್ಕಿ ಸರಿನಾ. ನೋಡಿ, ಈ ಥರ ಒಂದು ಗಂಟು ಇರಬಾರ್ದು, ಹಾಗೆಯೇ ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹಾಗಾದರೆ ಮಾತ್ರ ಕಡುಬು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಅದನ್ನು ಅಕ್ಕಿ ಸರಿ ಸ್ವಲ್ಪ ತಣ್ಣಗಾದಮೇಲೆ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೇಮ್ ಅದೇ ಕನ್ಸಿಸ್ಟೆನ್ಸಿಲಿ ನಾನು ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಬೌಲಲ್ಲಿ ಅಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಸೊ ಯಾವುದೇ ರೀತಿಯಾದ ನೀರನ್ನ ಆ್ಯಡ್ ಮಾಡಬೇಡಿ ಇದರಲ್ಲಿ, ಏಕೆಂದರೆ ಆಲ್ರೆಡಿ ಅಕ್ಕಿ ಸರಿ ಸ್ವಲ್ಪ ಮೆತ್ತಗಿರುತ್ತೆ. ಹಾಗಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ, ಏನು ಗಂಟು ಇರದೇ ಇರೋ ಥರ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಇದಾದಮೇಲೆ ನಾನು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇದನ್ನು ಕಡುಬು ಮಾಡ್ಕೊತಾ ಇದ್ದೀನಿ. ಸೊ ನೀವು ಇದನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಅಂಟೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ರೌಂಡಾಗಿ ಮಾಡಿಕೊಂಡು ಇದನ್ನು ಕಡುಬು ಈ ಥರ ಮಾಡ್ಕೋಬೇಕು. ನೋಡಿ, ಈ ಶೇಪಲ್ಲಿ ಮಾಡ್ಕೋಬೇಕು. ಇದು ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳ್ಳಗೂ ಮಾಡಬಾರ್ದು, ಒಂದು ಮೀಡಿಯಮ್ ತಿಕ್ನೆಸ್ಸಲ್ಲಿ ಈ ಕಡುಬು ಮಾಡ್ಕೋಬೇಕು. ಸೊ ಇನ್ನು ಮಿಡಲಲ್ಲಿ ಮಾಡಬೇಕಾದ್ರೆ ನಿಮಗೆ ಅದು ಹಿಟ್ಟು ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿ, ಹಂಗಾದರೆ ಇದು ಕೈಗೆ ಅಂಟಲ್ಲ. ನೋಡಿ, ಈ ಥರ ಈ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರಬೇಕು ಕಡುಬು. ತುಂಬ ದಪ್ಪನೂ ಇರಬಾರ್ದು, ಇದು ತುಂಬ ತೆಳ್ಳಗೂ ಇರಬಾರ್ದು, ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು. ಸೊ ಇದೇ ರೀತಿ ನಾನು ಎಲ್ಲದನ್ನು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ತೊಗೊಂಡಿರೋ ಮೆಷರ್ಮೆಂಟ್ಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟಲ್ಲಿ ಒಂದು 20ರಿಂದ 25 ಕಡುಬು ಮಾಡ್ಬೋದು. ನೋಡಿ, ನಾನು ಎಲ್ಲದನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಕೊನೆಗೆ. ನೋಡಿ, ಈ ರೀತಿ ಮಾಡ್ಕೋಬೇಕು ಕಡುಬನ್ನು. ನೋಡಿ, ನಾನೆಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದನ್ನು ಹೇಗೆ ಬೇಯಿಸೋದು ಅಂತ ನೋಡೋಣ. ನೋಡಿ, ಎಷ್ಟು ಸಾಫ್ಟಾಗಿ, ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಡುಬು ಬೇಯಿಸೋದು. ನಾನು ಚಿಕ್ಕದು ತೊಗೊಂಡಿದ್ದೀನಿ. ಸೊ ನಾನು ಮಾಡಿಟ್ಕೊಂಡಿರೋ ಕಡುಬನ್ನು ಎಲ್ಲವನ್ನು ನಾನು ಈ ಥರ ಇಟ್ಕೊತಾ ಇದ್ದೀನಿ. ಇದನ್ನು ಎಲ್ಲ ಇಟ್ಕೊಂಡು ಬೇಯಿಸ್ಬೇಕು ಚೆನ್ನಾಗಿ. ಹಾಗೆಯೇ ಇಲ್ಲಿ ಬೇಯಿಸೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ 1/4 ಭಾಗ ಆಗೋವಷ್ಟು ನೀರು ಹಾಕಿದ್ದೀನಿ. ನೀರು ಬಿಸಿ ಆದಮೇಲೆ ಈ ಥರ ನಾನು ಕಡುಬು ಹಾಕಿಟ್ಕೊಂಡಿರೋ ಈ ಪುಟ್ಟಿನ ಅದರಲ್ಲಿ ಇಟ್ಟು ಒಂದು ಪ್ಲೇಟ್ ಮುಚ್ಚಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಸೊ
ಮಿನಿಮಮ್ ಒಂದು 8 to 10 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ನಾನು 10 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣಿಸ್ತಾ ಇದೆ. ಇದು ಮುಟ್ಟಿ ನೋಡಿದ್ರೂ ಅಷ್ಟೇ ಎಷ್ಟು ಸಾಫ್ಟಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಮಿಕ್ಕಿರೋದನ್ನು ಮತ್ತೆ ಇನ್ನೊಂದು ಸಲ ಬೇಯಿಸ್ಕೊತಾ ಇದ್ದೀನಿ. ಸೊ ನೀವು ಅಟ್ ಎ ಟೈಮ್ ಎಲ್ಲದನ್ನು ಹಾಕ್ಕೋಬೋದು, ಬಟ್ ಒಂದ್ರ ಮೇಲೆ ಒಂದು ಇಟ್ಟರೆ ತುಂಬ ಒತ್ತಿದಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊಂಡಿದ್ದೀನಿ. ನೋಡಿ ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.